You harm me. Only serve it up if you desire. Hey, it's your Salina. Welcome back to our kitchen again. So, mata in choladu so kena pura hushar pandiyani anduve. So, ಈಗ ನಮ್ಮ ದಾದಾ ಈ ಕಿಚನ್ ಮಲ್ತಂದಲ್ಲ ಪಂಡ ನಮ್ಮ ಒಂದು ವೈರಲ್ ಚೈನೀಸ್ ಪೊಟೆಟೊ ನೂಡಲ್ಸ್ ನ ಟ್ರೈ ಮಾಡ್ತಂದಲ್ಲ. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಒಂದು ವೈರಲ್ ಪೊಟೆಟೊ ನೂಡಲ್ಸ್ ನ ನಾವು ಟ್ರೈ ಮಾಡ್ತಾ ಇದೀವಿ. ಸೊ ಅದು ಹೇಗ್ ಬರುತ್ತೆ, ನಾನ್ ಮಾಡಿದಾಗ ಹೇಗ್ ಬರುತ್ತೆ ಅಂತ ನೋಡ್ತಾ ಇದೀವಿ. So maybe ನಾವು ಅದನ್ನ ಸ್ಟಾರ್ಟ್ ಮಾಡುವ ಅನ್ಸುತ್ತೆ. Let's get it. However, I started my vlog live, so I thought of let's clear my wardrobe. So I just wanted to look a little sassy. So ಈ ಕುಕಿಂಗ್ ಗೆ ಏನೆಲ್ಲ ಬೇಕೋ ಅದೆಲ್ಲ ನಾನು ಆಲ್ರೆಡಿ ತೆಗೆದಿಟ್ಟಿದ್ದೀನಿ. So first we need potato. I only going to cook with 2 potato because I don't want to waste food and I don't want to stress myself to cook more and waste it. So the another only thing is corn flour. So ಆಮೇಲೆ ಅದನ್ನ ಟ್ರೈ ಮಾಡೋದಕ್ಕೆ ಒಂದು ಸಾಸ್ ಬೇಕು. ಆಕ್ಚುಲಿ ಅದನ್ನ ನಾವೇ ರೆಡಿ ಮಾಡಬೇಕು, ಬಟ್ I don't want to try that sauce because sauce ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ್ದು ಚೆನ್ನಾಗಿರೋದಿಲ್ಲ. sauce mainly ಚೆನ್ನಾಗಿರಬೇಕು. So that's why I thought of trying this Ching's red chili sauce ಅಲ್ಲಿ ನಾನು ಟ್ರೈ ಮಾಡ್ತೀನಿ. So ಈ ನಮ್ಮ potato noodles ಗೆ ಬೇಕಾಗಿರೋ main 2 ingredients is potato and corn flour. That's it. It is also one of easy peasy cooking. So I'm an expert in doing that. So let's start our cooking. First ನಮ್ಮ potatoes ನ ನಾವು wash ಮಾಡುವ. ಇದು ಬೈತಾ ಇದೆ, ಸೊ ಅಷ್ಟೊತ್ತಿಗೆ ನಾವು ಸ್ವಲ್ಪ ಮಾತಾಡುವಲ್ಲ. ಏನಂತ ಹೇಳಿದ್ರೆ ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಆಲ್ರೆಡಿ 2 months ಆಯ್ತು. And I'm also getting some personal messages that they are liking my video. They're liking the way how I am talking in my videos and being so joyful in the kitchen. So I'm very happy for that. But this is how I am. I'm very joyful and very talkative. As you know, I have told you several times before, I'm very talkative like parrot. I can talk all day. If you try to mess with me, you also see the demon in me, huh? So don't try it. Hey! ಹಾಗೆ ನನಗೆ ಕೆಲವರು ಪರ್ಸನಲ್ ಮೆಸೇಜ್ ಅಲ್ಲಿ ನನಗೆ ಐಡಿಯಾಸ್ ಕೊಡ್ತಾ ಇದ್ರೆ, ಈ ತರ ಮೆಸೇಜ್ ಮಾಡಿ, ಸಾರಿ ಈ ತರ ವಿಡಿಯೋ ಮಾಡಿ, ಆ ತರ ವಿಡಿಯೋ ಮಾಡಿ ಅಂತ. ಸೊ ಐ ರಿಯಲಿ ಅಪ್ರಿಶಿಯೇಟ್ ದಟ್. ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೆಲವೊಂದ್ಸಲ ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀವಲ್ವಾ. ಸೊ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಾನು ಯಾವಾಗ್ಲೂ ಬಂದ್ಬಿಟ್ಟು ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡ್ಬೇಕು, ವಿಡಿಯೋ ರೆಕಾರ್ಡಿಂಗ್, ಎಡಿಟಿಂಗ್, ಪ್ರಮೋಟಿಂಗ್ ಏನೇನೋ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇನ್ನು ಸಬ್ಸ್ಕ್ರೈಬರ್ಸ್ ಇಲ್ಲ ಅಲ್ವಾ. ಸೊ ಹಾಗೇನಾದ್ರೂ ನೀವು ನಿಮ್ಮ ಮೆಸೇಜ್ಗೆ ಡೈಲಿ ನಾನು ರಿಪ್ಲೈ ಮಾಡ್ಬೇಕು ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ನನಗೆ ಡೈಲಿ ನನ್ನ ಚಾನಲ್ ಪ್ರಮೋಟ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬನ್ನಿ ಆಯ್ತಾ. ಆಗ ಡೈಲಿ ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಮತ್ತೆ ಇನ್ನೆಂತ ಹೇಳುದು, ನಾನು ರಿಪ್ಲೈ ಮಾಡಿಲ್ಲದ್ರೆ ಇವರಿಗೆ ದೊಡ್ಡ ಆಟಿಟ್ಯೂಡ್ ಮಾಡ್ರೆ, ಹಾಗೆ ದೊಡ್ಡ ಮಲ್ಲ ಜನ ಹಂಗೆ ಅಂತೆಲ್ಲ ಹೇಳ್ತಾರೆ. ಮಲ್ಲ ಎಲ್ಲಿ ಜನ ಎಂತ ಇಲ್ಲ ನಾವು. ಸೊ ದಿಸ್ ಇಸ್ ದ ಸಿಚುವೇಶನ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ now. I like you harm me. Only serve it up if you desire me. Yeah. I'm pushing on my button with no hesitation. Yes me up, give me motivation. No, tell me where you go and pick up the destination. Yes me up, give me motivation. No, come give me life. I'll change yours. Hold me tight. I say floor it on the hype. I think everybody likes style, like me too. If I want to make my hair like African, I choose one of her hairstyles. She also has round face, so I feel like her hairstyles like suits me. Maybe I suits me well. So ಇದು ಗ್ಯಾಸ್ ಬೇಗ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇದ್ರ ಮೇಲೆ ಇದನ್ನ ನೀರು ಹಾಕ್ಬೇಕು, ಅವಾಗ ಬೇಗ ಹೋಗ್ತದೆ. Yo, our potato is ready. ಬೆಂದ್ಬಿಟ್ಟಿದೆ. ಸೊ ಜಾಸ್ತಿ ಸ್ಮ್ಯಾಶ್ ಮಾಡ್ಲಿಕ್ಕೆ ಅಷ್ಟೇ ನಾವು ಸ್ಟ್ರೆಸ್ ಮಾಡ್ಬೇಕಾಗಿಲ್ಲ. ಸಿ ಕಾರ್ನ್ ಫ್ಲವರ್. ಈ ಕಾರ್ನ್ ಫ್ಲವರ್ ಮತ್ತೆ ಪೊಟಾಟೋನ ಮಿಕ್ಸ್ ಮಾಡಬೇಕು. ಸೊ ಎಷ್ಟು ಕಾರ್ನ್ ಫ್ಲವರ್ ಹಾಕ್ಬೇಕಂತ ನನಗೆ ಗೊತ್ತಿಲ್ಲ, ನೋಡುವ. ಒಟ್ಟು ಇದು ಸಹ ಒಂದು ಮುದ್ದೆ ತರ ಆಗ್ಬೇಕು. ಈಗ ನಾವು ಚೂರು ಉಪ್ಪು ಹಾಕುವ. ಅಬ್ಬಾ ಓದೇವ ಜಾಸ್ತಿ ಆಯ್ತು. ಇದೇ ತರ ಮಾಡ್ಬೇಕು. ಸೊ ಅದ್ರ ಮೇಲೆ ನಾವು ಮಾಡುವ. ಇದೆಂತ ಸಾವು ಮಾರೆ, ಹದಕ್ ಬರ್ತಾನೆ ಇಲ್ಲ ಎಷ್ಟು ಹಾಕಿದ್ರು ಸಹ. ಸೊ ಇವಾಗ ನಮ್ಮ ಪೊಟ್ಯಾಟೊ ನೂಡಲ್ಸ್ ಡೋ ರೆಡಿ ಆಗಿದೆ. ನೋಡಿ ನಮ್ಮ ಮುದ್ದೆ. ನೋಡಿ ಹೀಗೆ ಟಿಂಗ್ ಟಿಂಗ್ ಟಿಂಗ್. 2 ನನಗೆ, 1 ನಿಮಗೆ, ಒಂದು ಆ ಚೈನೀಸ್ ಫ್ಲೇವರ್ಗೆ ಅದು ಚಂದ ಬರಲಿ ಅಂತ ಒಂಚೂರು ಉಪ್ಪು ಹಾಕುವ. ನಮ್ಮ ನೂಡಲ್ಸ್ ಅನ್ನು ಹಾಕುವ. ಇವರೇ ಚಂದ ಬೇಯಿ ಆಯ್ತಾ. ಇದು ಚಂದ ಬೆಂದಿದೆ. ಸೊ ಇದನ್ನ ನಾವು ಒಂದು ಬೌಲಿಗೆ ಹಾಕುವ. ಜಲ್ದಿ ಜಲ್ದಿ ಆಮೇಲೆ ಅಡುಗೆ ಮಾಡಬೇಕು. ನೋಡಿ ನಾನು ಚಿಕನ್ ರೆಡಿ ಮಾಡಿಟ್ಟಿದ್ದೀನಿ. ಅಷ್ಟೊಂದು ಚಿಕ್ಕ ಪೀಸ್ ಟ್ರೈ ಮಾಡುವ.
ಚಿವಿ ಚಿವಿ ಇದೆ, ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿದೆ. ಸೊ ನೀವು ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ಗಂತೂ ಓಕೆ, ಚೆನ್ನಾಗಿದೆ, ತಿನ್ಬಹುದು. ಸೊ ನಮ್ಮ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಇಷ್ಟ ಆಗಿದ್ರೆ ನೀವು ಏನ್ ಮಾಡ್ಬೇಕು, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್, ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವು ಮತ್ತೆ ಮೀಟ್ ಆಗುವ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಐ ಲವ್ ಯು.